25 ವರ್ಷಗಳ ನಂತರ. ಪೂಜಾ ಪೂಜಾ ಹಾ ಬಂದ್ರಿ. ಬೆಳಗ್ಗೆ ಎದ್ದು ನಾನೇ ಎಲ್ಲ ಮಾಡ್ತಿರ್ತಾ ಇದ್ದೆ. ಅವರಪ್ಪ ಕರೆಯಕತ್ತಾನು ಬೆಳಗ್ಗೆ ಎದ್ದು ಹೋಗ್ಬೇಕು. ಇವತ್ತು ಮನೆ ಕೆಲಸದವ್ರು ಬೇರೆ ಬಂದಿಲ್ಲ. ಈ ನನ್ನ ಮಗಳಿಗೆ ಅಮ್ಮು, ಏ ಅಮ್ಮು. ಪೂಜಾ ಎಷ್ಟೊತ್ತು ಪೂಜಾ? ಹಾ ರೀ ಬಂದೆ. ಯಾಕ್ರಿ ಅಷ್ಟು ಬದ್ರಾಕತ್ತೀರಿ? ಏನಂತ? ಅಲ್ಲಲ್ಲಿ ಏನಿದೆ ಪೂಜಾ? ಯಾರು ಬೆಳಗ್ಗೆಯಿಂದ ಯಾರು ಕಾಣಿಸೋದೇ ಇಲ್ಲ. ನಾನು ನೋಡಿದ್ರೆ ಜಳಕ ಮಾಡಿ ಎದ್ದು ರೆಡಿ ಆಗಿದ್ರು, ಇನ್ನೂ ಒಂದು ಕಪ್ ಚಾ ಮಾರಿ ಕೊಟ್ಟಿಲ್ಲ. ಏನಾಯ್ತು? ಬೆಳಗ್ಗೆ ಎದ್ದ ತಕ್ಷಣ ಟೀ ಹಿಡ್ಕೊಂಡು ಬರೆದ್ಬಿಡ್ತಿದ್ದೀರಿ ತಗೋರಿ ಅಂಥೇಳಿ. ಇವತ್ತು ಇನ್ನೂ ಆದ್ರೂ ಕೊಟ್ಟೇ ಇಲ್ಲಪ್ಪ. ಏನಾಯ್ತು? ಅಯ್ಯೋ ರೀ, ಅಡುಗೆ ಮನೆಯೊಳಗೆ ಸಿಕ್ಕಾಪಟ್ಟೆ ಕೆಲಸ ಬಿದ್ದಾವಪ್ಪ. ಆಕೆ ಮನೆ ಕೆಲಸಕ್ಕೆ ಹಂಗೆ ಇವತ್ತು ಕೈ ಕೊಟ್ಬಿಟ್ಟಾಡ್ರಿಪ್ಪ. ನಿನ್ನೆ ರಾತ್ರಿ ಅಡುಗೆ ಮಾಡಿದ್ದು ಭಾಂಡೆ ರಾಶಿ ಬಿದ್ದಾವು. ಇವತ್ತು ಬೆಳಗ್ಗೆ ನೋಡಿದ್ರೆ ಅಡುಗೆ ಮನೆ ಸ್ವಚ್ಛ ಇಲ್ಲ, ಗ್ಯಾಸ್ ಕಟ್ಟಿ ಒರೆಸಿಲ್ಲ. ಅದು ಹೆಂಗ್ರಿ ಚಾ ಮಾಡೋಕ್ಕಾಕೈತಿ? ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡೇ ಮಾಡ್ಬೇಕಲ್ಲ ನಾನು. ಹಿಂಗಾಗಿ ತಡ ಆಯ್ತು ನೋಡ್ರಿ. ನಿಮ್ಮ ಮಗಳು ಇನ್ನೂ ಎದ್ದಿಲ್ಲ. ನೀವು ಕೊಟ್ಟಿದ್ದ ಸಲಿಗೆ ಜಾಸ್ತಿ ಆತಕಿಗೆ. ಅದಕ್ಕೆ ಹೇಳಿದೆ ನಾನು, ಹೆಣ್ಮಕ್ಳನ್ನ ಹದ್ದು ಬಸ್ನ ಬಳಸ್ಬೇಕ್ರಿ ಅಂತ ಹೇಳಿ. ನೀವು ನೋಡಿದ್ರೆ ನನ್ನ ಒಂದು ಮಾತು ಕೇಳಂಗಿಲ್ಲ. ಅಲ್ಲಲ್ಲಿ ನನ್ನ ಮುದ್ದಿನ ಮಗಳಕ್ಕಿ. ನೀ ಹೇಳಿದ್ರೆ ಕೇಳ್ಬಿಡ್ತಾಳ, ನಾ ಹೇಳಿದ್ರೆ ಒಂದೊಂದ್ಸಲ ನನ್ನ ಮಾತೆ ಕೇಳಂಗಿಲ್ಲಕ್ಕಿ. ನೀ ಹೇಳಿದ್ರೆ ಕೇಳ್ತಾಳ? ಅದನ್ನೇ ಹೇಳಿದ್ದೆ ನಾನು. ನೀವು ಕೊಟ್ಟಿದ್ದು ಸೊಲಗಿ ಭಾಳ ತಕ್ಕಿಗೆ. ಅದಕ್ಕೆ ಇನ್ನ ಮನೆ ಮರ್ಯಾದ ಆಕಿ. ಸ್ವಲ್ಪ ಹೆಣ್ಮಕ್ಳ ತಗ್ಗಿ ಪಕ್ಕಿ ನಡೆಸ್ಬೇಕ್ರಿ. ನಾ ಗಂಡನ ಮನ್ಯಾಗ ಕೊಟ್ಟಲ್ಲಿ ಹಿಂಗೆ ಮಾಡ್ರ ನಮ್ಮ ಹೆಸರು ತರ್ತಾಳಾಕಿ. ನೋಡೋರಪ್ಪ ಹೆಂಗೆ ಬೆಳೆಸಾರ, ಆಕಿ ಒಂದು ಈಡೋ ರೀತಿ ನಿತ್ಯ ಕಲಿಸಿಲ್ಲ ಅಂತೇಳಿ. ಹಿಂಗೆ ಮಾಡಿದ್ರೆ ಹೆಂಗ್ರಿ ನೀವು? ನಾ ಹೇಳಿದ್ರು ಹೇಳಕ್ಕೆ ಬಿಡಂಗಿಲ್ಲ ಏನು. ನೀವು ನೋಡಿದ್ರೆ ಹಿಂಗೆ ಮಾಡ್ತೀರಪ್ಪ. ಏನನ್ನತ್ತ ಎತ್ತಾಗಿ ಬಡ್ದಾಡ್ ಸಾಯ್ಬೇಕನ್ನ. ನನ್ನ ಮಗನ ನೋಡ್ರಿ ಎಷ್ಟು ಶಾನೆ ಐತಿಪ್ಪ. ನಾ ಹೇಳಿದ್ದೆಲ್ಲ ಕೇಳ್ತೈತಿ. ಹೌದೌದು ಕೇಳ್ತಾನ. ಎಲ್ಲದಾನ ನಿನ್ನ ಕುಮಾರ ಕಂಠೀರವ? ಅವನಿದ್ದ ಕಾಲೇಜಿಗೆ ರೆಡಿ ಹಾಕತ್ತಾನ. ನಿಮ್ಮ ಮಗಳ ಗತಿ ಅಲ್ಲ. ನಿಮ್ಮ ಮಗಳು ನೋಡ್ರಿ ನಾ ಬಿದ್ಕೊಂಡ. ಸ್ಟಾರ್ಟ್ ಆಯ್ತಾ? ಸ್ಟಾರ್ಟ್ ಆಗೇ ಬಿಡ್ತಾ ನಮ್ಮ ಒಂದು. ಗುಡ್ ಮಾರ್ನಿಂಗ್ ಪಪ್ಪ. ಗುಡ್ ಮಾರ್ನಿಂಗ್ ಮಗಳೇ. ಆಹಾ, ಈ ಚಂದಕ್ಕ ಗುಡ್ ಮಾರ್ನಿಂಗ್ ಬರೀ ಕೇಳ. ನೀವ ಮೆಚ್ಕೋಬೇಕ ನಿಮ್ಮ ಮಗಳನ್ನ. ಯಾವಾಗ ನೋಡಿದ್ರು ಬೈಕು ಅಂತ ಇರ್ತೀಯ. ನಿನಗ ನಾ ಅಂದ್ರೆ ಇಷ್ಟನೇ ಇಲ್ಲ. ನಿಂಗ ಅಣ್ಣ ಅಂತಂದ್ರೆ ಇಷ್ಟ ಹೌದಾ? ನೀ ಅಂತಂದ್ರೆ ನಂಗೆ ಇಷ್ಟನೇ ಇಲ್ಲ. ಯಾಕಂದ್ರೆ ನಾನು ಹಡ್ದಿಲ್ ನೋಡು, ನಿಮ್ಮ ಅಣ್ಣನೊಬ್ಬವನ್ನ ಹಡ್ದೆ ನೋಡು. ಅದಕ್ಕೆ ಇರ್ಬೇಕು. ಅದಕ್ಕೆ ಹಂಗೆ ಮಾಡ್ತೀನಿ ನಾನು. ಪಾಪ ನೋಡ್ ಪಾಪ ಮಮ್ಮಿನ. ಬಿಡ್ಲೇ ಪೂಜಾ, ಯಾಕೆ ನನ್ನ ಮಗಳು ಅಷ್ಟು ಆಡ್ತಿ ಮಗಳ? ಈಗಿದ್ದೇವ ಪಾಪ ಹೀಗಿದೆ. ನಿನ್ನೆ ನಾಳೆ ಇವತ್ತು ಕಾಲೇಜ್ನಾಗ ಸೆಮಿನಾರ್ ಐತೆ ಪಾಪ. ನಿನ್ನೆ ಎಲ್ಲ ರಾತ್ರಿ ಎಲ್ಲ ಪ್ರಿಪ್ರೇಷನ್ ಮಾಡಿ ಲೇಟಾಗಿ ಮಲಗಿದ್ನ. ಅದಕ್ಕೆ ಎಚ್ಚರ ಆಗಿಲ್ಲ. ಓಹೋ ಮೇಡಮ್ ಅವ್ರಿಗೆ ಸೆಮಿನಾರ್ ಐತಾ ಇವತ್ತು? ದಿನ ಸೆಮಿನಾರ್ ಇರ್ತದ? ದಿನಾನು 9 ಗಂಟೆಗೆ ಇರ್ತೀಯಲ್ಲ, ಅದಕ್ಕೆ ಹೇಳಕತ್ತೀನಿ ನೋಡಿ ಮಮ್ಮಿ. ನನಗೆ ಬೆಳಗ್ಗೆ ಲಘು ಹೇಳೋಕೆ ಆಗಂಗಿಲ್ಲ. ಅದಕ್ಕೆ ನಾ ಮಧ್ಯಾಹ್ನ ಕಾಲೇಜ್ ಹಚ್ಕೊಂಡಿರೋದು ನಾನು. ಅಯ್ಯ ಬೆಳಗ್ಗೆ ಕಾಲೇಜ್ ಯಾಕೆ ಹಚ್ಚಿಲ್ಲ ಅಂತಂದ್ರೆ ನಂಗೆ ಬೆಳಗ್ಗೆ ಹೇಳೋಕೆ ಆಗಿಲ್ಲ ಅಂತಾನೆ ಹುಡುಕಿ 11 ಗಂಟೆ ಕಾಲೇಜ್ ಹಚ್ಕೊಂಡೆ ನಾನು. ಸರಿ ಪಾಪ, ಇನ್ನು ಲೇಟ್ ಆಕೈತಿ. ಜಳಕ ಮಾಡಿ ಟಿಫಿನ್ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ಬೇಕು. ಸರಿ ಬಾಯ್. ಅಲ್ಲಪ್ಪ ಅಮ್ಮ, ಅಮೌಂಟ್ ಏನೋ ಬೇಕಂತಿದ್ದಲ್ಲ? ಅಯ್ಯೋ ಪಾಪ, ಮಮ್ಮಿ ಒಂದು ಹೇಳ್ಬೇಡ, ಈಗ ಬದರೇ ಬಿಡ್ತಾಳೆ. ಏನದ ಅಪ್ಪ ಮಗಳದ್ದು ಇಬ್ಬರದು ಗುಸು ಪಿಸು? ಏನಿಲ್ಲಪ್ಪ, ಏನಿಲ್ಲ. ಎಲ್ಲದಕ್ಕೂ ಮುಗ್ ತೋರ್ಸ್ಕೊಂಡು ಬಂದ ಬಿಡ್ತಾಳೆ ನೀನು ಹೆಂಡತಿ ಪಾಪ. ಸರಿ, ನಿಮ್ಮ ಮಗಳಿಗೆ ಇಷ್ಟು ಸಲ್ಗಿ ಕೊಡಬೇಡ್ರಿ, ಈಗ ಹೇಳತ್ತೆ ನಾನು. ಅಯ್ಯೋ ಇಲ್ಲ ಅಪ್ಪ, ನೋಡಲ್ಲಿ ಟೈಮ್ ಎಷ್ಟೊತ್ತಾಯ್ತು ಪೂಜಾ, ಇನ್ನು ನಾಷ್ಟ ಸರಿ ಮಾಡಿಲ್ಲ. ಹೋಗು ನಾಷ್ಟ ತರೋಗು, ನನಗೆ ಹಸುವಾಗೈತಿ. ಮಮ್ಮಿ ಪಪ್ಪ, ನಾ ಕಾಲೇಜ್ಗೆ ಹೋಗಿ ಬರ್ತೀನಿ. ಹೌದಪ್ಪ. ಅಲ್ಲಪ್ಪ, ನಾಷ್ಟ ಮಾಡ್ತಾ ಹೋಗ್ಬೇಕ ಬೇಡ ರಾಹುಲ? ಸರಿ, ನಿನ್ನ ಸಂಬಂಧ ಇಡ್ಲಿ ನೆನೆ ಹಾಕಿನಿ, ಇಡ್ಲಿ ಮಾಡ್ಕೊಡ್ತೀನಿ, ತಿಂದು ಹೋಗಪ್ಪ. ಇಲ್ಲ ಮಮ್ಮಿ, ಕಾಲೇಜ್ನಾಗ ಸ್ವಲ್ಪ ಇಂಪಾರ್ಟೆಂಟ್ ನೋಟ್ಸ್ ಎಲ್ಲ ಕಾಪಿ ಮಾಡ್ಕೋದೈತಿ. ಇಲ್ಲ, ಎಕ್ಸಾಮ್ ಟೈಮ್ ಬೇರೆ ಹತ್ರ ಬಂತು. ಇಲ್ಲಪ್ಪ, ನಾನು ಹೊರಗೆ ಅಲ್ಲೇ ಕಾಲೇಜ್ ಕ್ಯಾಂಟೀನ್ ಒಳಗೆ ಮಾಡ್ತೀನಿ ತಗೋ. ಅಲ್ಲೇ ನಿಮ್ಮ ಅವ್ವ ಅಷ್ಟು ನಾಷ್ಟ ಮಾಡಿ ಹೋಗೋಣತ್ತಳ, ಹೋಗ್ಬೇಕಿಲ್ಲ? ಇಲ್ಲ ಪಾಪ, ಕಾಲೇಜ್ನಾಗ ಇಂಪಾರ್ಟೆಂಟ್ ಕೆಲಸದ ಅಂತ ಹೇಳಿದ್ನಲ್ಲ. ಸುಮೀರಿ, ಅವನು ದೊಡ್ಡ ಶಾಲಿ, ಎಲ್ಲ ಇಂಪಾರ್ಟೆಂಟ್ ಕೆಲಸ ಇರ್ತಾವ. ನಿಮ್ಮ ಮಗಳ ಗತೆನಾ ಎಲ್ಲ ಹೋಗ್ಬೇಕಮ್ಮ. ಹೋಗಪ್ಪ ನೀನು, ಹೋಗಪ್ಪ. ನೋಡು ಹೆಂಗ್ ಮಾಡ್ತಿ. ನನ್ನ ಮಗಳಿಗಾರ ಕಾಜಿ ಮಾಡಿದ್ರೆ ಬೈತಿ. ಈಗ ನೋಡು ನಿನ್ನ ಮಗಳಿಗೆ ಹೆಂಗ್ ಮುದ್ದು ಮಾಡಕತ್ತಿ. ಹೌದಪ್ಪ, ಹೌದು. ನಾ ಕಾಜಿ ಮಾಡಿದ್ರೆ ಮುದ್ದು ಮಾಡ್ದಂಗೆ ಅನಿಸ್ತೈತಿ. ನಿಮ್ಮ ಮಗಳಿಗೆ ನೀವೇನು ಮಾಡೋದು? ಪಪ್ಪ, ನೀ ಸುಮೀರ್ ಪಪ್ಪ, ಅವ್ರ ವಿಷಯಕ್ಕೆ ಯಾಕೆ ಹೋಗ್ತಿ? ಅವರಿಬ್ರು ಒಂದೇ ಪಾರ್ಟಿ. ಹೌದವ, ಹೌದು. ನಿನ್ಗತೆ ಕಾಲೇಜ್ನಾಗ ಎಲ್ಲ ಆಡಾಡಕ್ ಆಗಂಗಿಲ್ಲ. ನಾನು ಸೀರಿಯಸ್ ಆಗಿ ಓದ್ಬೇಕಂತ ಕಾಲೇಜ್ ಹಚ್ಕೊಂಡಿರೋದು. ಓಹೋ, ನಾನು ಕಾಲೇಜ್ ತುಂಬಾ ಆಡಾಡ್ತೇನಾ? ನೀ ಯಾವಾಗ ನೋಡಿ ಅದನ್ನ? ಅಯ್ಯೋ, ನೀವಿಬ್ರು ಸಾಕು ಮಾಡ್ತೀರಾ ನಿಮ್ಮಿಬ್ರು ಜಗಳನ? ಅಯ್ಯೋ ತಗ, ಬೆಳಗ್ಗೆ ಹೇಳ್ತಾ ನಿಮ್ಮಿಬ್ರು ಜಗಳನ ಕೇಳುದು. ಹೋಗು ರಾಹುಲ, ಹೋಗಪ್ಪ, ಹೋಗು ನೀನು ಕೆಲ್ಸಕ್ಕೆ ಹೋಗು. ಅದು ಹಂಗೆ
ಬೆಳಗ್ಗೆ ಎದ್ದು ಸೋಂಬೇರಿ ಊರ್ ಸೋಂಬೇರಿ. ಸರಿ ಮಮ್ಮಿ ನಾ ಹೋಗಿ ಬರ್ತೀನಿ. ಒಂದಿಟ್ಟು ಅಡಿಗೆ ಮನೆ ಕಡೆ ಬಾಲ ಇಲ್ಲಿ. ನೋಡಿ ನಿಮ್ಮ ಅವ್ವ ಈಗ ಸಾಸಿವೆ ಡಬ್ಬ್ಯಾಗ ಅಕ್ಕಿ ಡಬ್ಬ್ಯಾಗ ಸಕ್ಕರೆ ಡಬ್ಬ್ಯಾಗ ಚಾಪುಡಿ ಡಬ್ಬ್ಯಾಗ ರೊಕ್ಕ ಇಟ್ಟಿರ್ತಾ ಅಲ್ಲಿ ಕೊಡಿಸಿ ಅವನ್ನೆಲ್ಲ ತೆಗೆದು ಮಗನ ಕೈಯಾಗ ಕೊಡ್ತಾಳೆ. ಹೋಗಪ್ಪ ಹೊರಗು ತಿನ್ನಗು ಮುದ್ದಿನ ಮಗನೋ ಅಂಥೇಳಿ. ಹೌದು ಬಾಬಾ, ಹೌದೌದು. ಅಲ್ಲ ಇಷ್ಟೊತ್ತಾಯ್ತು, ಇಷ್ಟೊತ್ತಂತ ವೇಟ್ ಮಾಡ್ತೀರಾ ನಿನಗೆ? ಕ್ಲಾಸ್ ಬೇರೆ ಅದಾವು, ನಾಳೆ ಊರಿಗೆ ಬೇರೆ ಹೋಗ್ಬೇಕು. ಅವ್ವ ಸಡನ್ನಾಗಿ ಬಾ ಅಂತೇಳಿ ಫೋನ್ ಹಚ್ಚಾಳ. ಅಭಿಷೇಕ್, ರಜನಿ ಅಲ್ಲ ರಜನಿ, ನೀನ ಇಷ್ಟೊತ್ತು ಲೇಟ್? ಎಷ್ಟೊತ್ತಂತ ನಿನ್ ಬಿಟ್ಟಿರೋದಪ್ಪ? ಅಯ್ಯೋ ಸಾರಿ, ಅದು ಹಾಸ್ಟೆಲ್ ಒಳಗೆ ಸ್ವಲ್ಪ ಲೇಟ್ ಆಗ್ಬಿಡ್ತು ಇವತ್ತು. ಅದು ಲೇಟಾಗಿ ಎದ್ಬಿಟ್ಟೆ ಇವತ್ತು. ಆಕೆ ಹಾಸ್ಟೆಲ್ ಬಾರ್ಡನ್ನು ಬೈಕು ಅಂತ ನಿಂತ್ಬಿಟ್ಲಾ. ನಿಂಗೆ ಗೊತ್ತೇ ಇದೆ ಅಲ್ಲ ಅಭಿ, ಹಿಂಗಾಗಿ ಲೇಟೇ ಆಗೋಯ್ತು ನೋಡು. ಸರಿ ಇರಲಿ ಬಿಡು, ನಾಳೆ ನಾನು ಊರಿಗೆ ಹೊಂಟಿದ್ದೆ. ಊರಿಗೆ ಹೊಂಟಿಯಾ? ಅಭಿ, ನಮ್ಮ ವಿಷಯ ಎಲ್ಲ ನಿಮ್ಮ ತಾಯಿ ಮುಂದೆ ಮಾತಾಡ್ತೀಯ ನೀನು? ಮಾತಾಡ್ತೀನಪ್ಪ, ಮಾತಾಡೋಕ್ಕೆ ಹೊಂಟಿದ್ದು. ಇನ್ನೇನು ಫೈನಲ್ ಇಯರ್ ಅಲ್ಲ, ಹೆಂಗಿದ್ರು ಕಾಲೇಜು ಮುಗೀತು. ಇನ್ಮೇಲೆ ಡೈರೆಕ್ಟ್ ಹೆಂಗೆ ನಮ್ಮ ಜೊತೆ ಮಾತಾಡೋದು, ನಿಮ್ಮ ಮನೆಗೆ ಹೆಂಗೆ ಕೇಳಕ್ಕೆ ಬರೋದು, ನಿನ್ನ ಮದುವೆ ಮಾಡ್ಕೋದು ಒಂದೇ. ಏನು ಇಬ್ರು ಲವ್ ಬರ್ಡ್ಸ್? ಓ ಬಾರಿ ಅಮ್ಮ, ನೀನು ಇಷ್ಟೊತ್ತಾದ್ರೂ ಬಂದೇ ಇಲ್ಲ ಅಂತ ವಿಚಾರ ಮಾಡಕತ್ತಿದ್ದಿ. ಎಷ್ಟು ಲೇಟ್ ಮಾಡಿದ್ದೀನಿ ನೀನು? ಅಯ್ಯೋ ಲೇಟಾಗಿ ಎದ್ದೆ ಬಿಡು. ಗೊತ್ತಾಯ್ತಲ್ಲ ನಮ್ಮ ಅವ್ವನ ಸುಪ್ರಭಾತ ಬೆಳಗ್ಗೆ ಎದ್ದ ತಕ್ಷಣ, ಅದಕ್ಕೆ ಲೇಟೇ ಆಯ್ತು ನೋಡು. ಅದು ಬೇರೆ ಇವತ್ತು ಸ್ಕೂಟಿ ಬೇರೆ ಕೈ ಕೊಡ್ತಾ. ನಮ್ಮ ಅಣ್ಣನ ಗಾಡಿ ಒಳಗೆ ಬಂದಿದ್ದು. ನಮ್ಮ ಅಣ್ಣ ಹೆಂಗೆ ಹೊಡಿತಾನಂತ ಗೊತ್ತೈತ್ಲ, ಒಳ್ಳೆ ಎತ್ತಿನ ಗಾಡಿ ಹೊಡೆದಂಗೆ ಹೊಡಿತಾನೆ, ಟಕ್ 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 ಅಂತೇಳಿ. ಅಷ್ಟು ಚಲೋ ನಮ್ಮ ಅಪ್ಪ ರಾಯಲ್ ಎನ್ಫೀಲ್ಡ್ ಬೈಕ್ ಕೊಡ್ಸಾನ. ಅವಂಗೆ ಬೌ ಅಂತ ಹೊಡಿದ್ಬಿಟ್ಟು ಆ ನಮ್ಮ ಮನೆಗೆ ಹೊಡಿತಾನೆ ಮನುಷ್ಯ. ನಮ್ಮ ಅಣ್ಣಗೆ ಟೇಸ್ಟೇ ಇಲ್ಲ ಬಿಡಲಿ. ಹೌದವಾ ಹೌದು, ನಿಮ್ಮ ಅಣ್ಣಗೆ ಟೇಸ್ಟ್ ಇಲ್ಲ, ನಿನಗೆ ಭಾಳ ಐತೆ ನೋಡು. ಅದಿರ್ಲಿ ಬಿಡು. ಏನು ಬೆಳಗ್ಗೆ ಇಬ್ರು ಲವ್ ಬರ್ಡ್ಸ್, ಏನೋ ಇಂಪಾರ್ಟೆಂಟ್ ವಿಚಾರ ಡಿಸ್ಕಸ್ ಮಾಡ್ತೀರಿ, ಏನದು? ಏನಿಲ್ಲ ಅಮ್ಮು, ಅದೇನಂತಂದ್ರೆ ನಮ್ಮ ವಿಚಾರ ನಮ್ಮ ತಾಯಿ ಹತ್ರ ಮಾತಾಡ್ಬೇಕಂತ ಅಂದ್ಕೊಂಡಿನಿ. ಹೆಂಗಿದ್ರು ಫೈನಲ್ ಇಯರ್ ಎಕ್ಸಾಮ್ಸ್ ಮುಗಿದ್ಮೇಲೆ ಮುಗ್ದೇ ಬಿಡ್ತಲ್ಲ ಕಾಲೇಜು. ಹೌದಾ, ನಿಂದೇನೋ ಕಾಲೇಜ್ ಮುಗೀತು, ಆದ್ರೆ ರಜನಿ ದಿನ ಐತಲ್ಲ, ಆಕಿ ಸೆಕೆಂಡ್ ಇಯರ್. ಆದ್ರೆ ಆಗಲಿ, ಅವನ ಹತ್ರ ಮಾತಾಡಿ ಒಂದ್ಸಲ ಮದುವೆ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ, ಈ ಹಣ್ಣು ಕೊಡೋದು ಹಿಂಗೆ ಹಣ್ಣು ಹಾಕೋದು ಮಾಡ್ಕೊಂಡ್ಬಿಟ್ರೆ, ಆಕಿದು ಕಾಲೇಜ್ ಮುಗಿದ್ಮೇಲೆ ನಂದು ಫೈನಲ್ ಇಯರ್ ಮುಗೀತು, ಯಾವುದಾದ್ರೂ ಜಾಬ್ ಸಿಗ್ತೈತಿ. ನಾನು ಜಾಬ್ ಮಾಡ್ಕೊತಿರ್ತೀನಿ, ಆಕಿ ಕಾಲೇಜ್ ಮುಗಿಸ್ಕೊಳ್ಳಿ, ಆಮೇಲೆ ಮದುವೆ ಆದ್ರೆ ಆಯ್ತು ಅಂತ ಅಂದ್ಕೊಂಡಿನಿ. ಒಳ್ಳೆ ಕೆಲಸಪ್ಪ, ಒಳ್ಳೆ ಕೆಲಸ. ನಾನು ನಮ್ಮ ಕಾಲೇಜ್ ಒಳಗೆ ಎಷ್ಟು ಜನ ನೋಡಿನಿ ಲವ್ ಮಾಡಿ ಕೈ ಕೊಟ್ಟು ಇನ್ನೊಬ್ಬನ ಹಿಂದೆ ಮತ್ತೊಬ್ಬನ ಹಿಂದೆ ಎಷ್ಟು ಜನ ಹೋಗ್ಯಾರ. ಅಂಥದ್ರೊಳಗೆ ನೀವಿಬ್ಬರು ಇಷ್ಟಪಟ್ಟು ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗೋ ಮಟ್ಟಕ್ಕೆ ಹೋಗಿರಿ ಅಂತಂದ್ರೆ ವೆರಿ ಗ್ರೇಟ್ ಲವ್, ಪ್ಯೂರ್ ಲವ್, ನಿಜವಾಗ್ಲು ಒಳ್ಳೇದಾಗಲಿ ನಿಮ್ಮಿಬ್ಬರಿಗೂ. ಅದೇ ಅಮ್ಮು, ನಾಳೆ ಊರಿಗೆ ಹೊಂಟಿದ್ದೆ. ಅವಾಗ ಈಗಿನ ಫೋಟೋ ತೋರಿಸಿ ಹಿಂಗೆ ನಾವೊಂದು ಹುಡುಗಿನ ಇಷ್ಟಪಡತ್ತೀನಮ್ಮ ಅಂಥೇಳಿ ಹೇಳಿ ಇವ್ರ ಮನೆಗೆ ಕರ್ಕೊಂಬರ್ಬೇಕಂತ ಮಾಡೀನಿ. ಆಲ್ ದ ವೆರಿ ಬೆಸ್ಟ್. ನನ್ನ ಕಡೆಯಿಂದ ಏನಾದರೂ ಸಹಾಯ ಕೇಳಿ ಎಲ್ಲನೂ ಮಾಡ್ತೇನೆ. ಥ್ಯಾಂಕ್ ಯು ಅಮೂಲ್ಯ. ಸರಿ, ನೀವಿಬ್ರು ಏನರ ಮಾತಾಡ್ಕೊತಿದ್ರಿ ಮಾತಾಡ್ಕೊರಿ, ನಾ ಕ್ಲಾಸಿಗೆ ಹೋಗ್ತೇನಪ್ಪ. ಮೊದಲ ಕ್ಲಾಸು ಸಿಕ್ಕಾಪಟ್ಟೆ ಬಂಕ್ ಮಾಡಿಬಿಟ್ಟೇನಿ. ಆಕೆ ನೋಡಿದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಬರೆದು ಕಳಿಸ್ಬಿಡ್ತಾ. ನಮ್ಮ ಅಪ್ಪ ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ನನ್ನ ಮಗ ಶಾನೆ ಇದ್ದಾಳೆ, ಹೆಂಗಿದ್ರು ಡಿಸ್ಟಿಂಕ್ಷನಾಗಿ ಬರ್ತಾ ಅಂತ ಅನ್ಕೋತಾರೆ. ನಮ್ಮ ಅವ್ವ ನೋಡಿದ್ರೆ ಊರೆಲ್ಲ ಒಂದ ಮಾಡಿಬಿಡ್ತಾಳೆ ನಮ್ಮ ಮಮ್ಮಿ. ಸರಿ, ನಾ ಕ್ಲಾಸ್ಗೆ ಹೋಗಿ ಕೂಡ್ತೀನಿ, ನೀವಿಬ್ರು ಮಾತಾಡ್ಕೊತಿದ್ರೆ ಮಾತಾಡ್ಕೊಂಡು ಬರ್ರಿ. ನಾನು ಯಾಕೆ ಶಿವ ಪೂಜೆದಾಗ ಕರಡಿ ಆಗಲಿ? ಹಾಗೆ ಆ ಥರ ಏನಿಲ್ಲ. ಸರಿ ರಜನಿ, ನಿಮ್ಮ ಪಪ್ಪಾಗ ಆರಾಮಿಲ್ಲ ಅನ್ನತ್ತಿತ್ತಲ್ಲ, ಈಗ ಹೇಗೈತಿ? ವಯಸ್ಸಾಗೈತಲ್ಲ, ಹಾಗೆ ಏನು ಮಾಡೋಕ್ಕಾಗೋದಿಲ್ಲ. ಹೌದಾ, ಸರಿಯಾಗಿ ನೋಡ್ಕೊ. ನಿಮ್ಮ ತಾಯಿ ಬರ ಇಲ್ಲ ಪಾಪ, ನಿಮ್ಮ ಪಪ್ಪಾಗ ನೀವು ಒಬ್ಬಕ್ಕೆ ಇರೋಕ್ಕೆಲ್ಲ ಚೆಂದಾಗಿ ನೋಡ್ಕೊ ನಿಮ್ಮ ಪಪ್ಪನ. ಸರಿ ರಜನಿ, ಸರಿ ಅಮೂಲ್ಯ. ಸರಿ ಓಕೆ ಬಾಯ್. ನೀವಿಬ್ರು ಸುತ್ತಾಡ್ಕೊಂಡು ಬರ್ತೀರ, ಸುತ್ತಾಡ್ಕೊಂಡು ಬರ್ರಿ, ನಾನು ಕ್ಲಾಸ್ಗೆ ಹೋಗ್ತೀನಿ. ಬಾಯ್. ಹಾಂ ಬಾಯ್. ಎಲ್ಲಾದರೂ ಹೋಗಿ ಬರೋಣ ಇವಾಗಲಾ? ಅಯ್ಯೋ ಬೇಡ ರೀ. ಇಲ್ಲ ರಜನಿ, ನಾಳೆ ನಾನು ಊರಿಗೆ ಹೋಗ್ತೀನಿ, ಒಂದು ವಾರ ಇರಂಗಿಲ್ಲ. ಒಂದು ವಾರ ನೀನು ನೋಡದೆ ಇರೋಕ್ಕಾಗಿಲ್ಲ ನನಗೆ, ಅದಕ್ಕೆ ಈಗ ಎಲ್ಲರೂ ಹೋಗಿ ಸುತ್ತಾಡ್ಕೊಂಡು ಬರೋಣ. ಹೌದಾ, ಸರಿ, ನೀವು ಹೊರಗೆ ಹೋಗಿರಿ, ನಾನು ಕ್ಲಾಸ್ಗೆ ಹೋಗಿ ಬ್ಯಾಗ್ ತೊಗೊಂಡ್ಬರ್ತೀನಿ. ಹಾಂ ಸರಿ, ಬೇಗ ಬಾ, ವೇಟ್ ಮಾಡ್ತಿರ್ತೀನಿ. ಸರಿ. ಬಂಗಾರಮ್ಮ, ಬಂಗಾರಮ್ಮ, ಯಾರದು? ಬರ್ರಿ, ಅವರು ಒಳಗಿದ್ದಾರೆ, ಬರ್ರಿ. ಏನಪ್ಪ ಅಮ್ಮೋರು ಒಳಗಿದ್ದಾರೋ? ಹ್ಞೂ ರೀ ಅದಾರ. ಈಗ ಒಂದಿಷ್ಟು ಮಂದಿ ಬಡ್ಡಿಗಂತ ಬಂದಿದ್ರೆ ಅವರಿಗೆ ರೊಕ್ಕ ಎನಿಸ್ಕೊಟ್ಟು ಒಳಗೆ ಹೋಗ್ಯಾರ ನೋಡ್ರಿ. ಹೌದಪ್ಪ, ಇನ್ನು ತಮ್ಮದಾಯ್ತಾ ನಾಷ್ಟ ಊಟ ಎಲ್ಲ? ಹಾಂ ಆಗೈತ್ರಿ, ಬರ್ರಿ ಕೊಡು ಬರ್ರಿ. ಯಾರ್ರೀ ಅದ? ರೀ ಅದು ಇವ್ರು ಬಂದಾರ ನೋಡ್ರಿ, ಶಾನ್ಬೋಗ್ರಿ. ಓ ಕುಂಡ್ರಿಸ್ರಿ, ನಾನು ಬರಕ್ಕೆ ಹೇಳಿದ್ನಿ ಅವ್ರಿಗೆ, ಕುಂಡ್ರಿಸ್ರಿ. ಹಾಂ ಕುಂಡ್ರಿ. ಓಹೋ ಬರ್ಬೇಕು ಶಾನ್ಬೋಗ್ರು. ಏನ್ರಿ ಎಷ್ಟು ದಿನ ಆಯ್ತು ನಿಮ್ಗೆ ಹೇಳಿ ಕರ್ಸಿ, ಈಗ ಬರಕತ್ತೀರಿ? ಅಯ್ಯ ಬಂಗಾರಮ್ಮ, ಅದು ಏನಂತಂದ್ರೆ ನಾನು ನೋಡಿದ್ರೆ ಬಡುವ ಹೆಣ್ಣು ಗಂಡು ನೋಡಿ ಹೊಟ್ಟೆ ತುಂಬಿಸ್ಕೊಳವ.
ನೀವು ಕರ್ಸಿದ್ರಿ ನಿಮಗೆ ತಕ್ಕನಾದಂಥ ಹುಡುಗಿ ಸಿಗ್ಬೇಕಲ್ಲ ನಿಮ್ಮ ಮನೆಗೆ ಬರ್ಬೇಕಂತಂದ್ರೆ ನೀವು ನೋಡಿದ್ರೆ ಇಷ್ಟೋ ಕೊಂಡ ಎಲ್ಲ ಹೇಳ್ಬಿಟ್ಟಿದ್ರಿ ಇಂಥದೇ ಕ್ವಾಲಿಟಿ ಬೇಕು ನನ್ನ ಸೊಸೆ ಆರೋಗ್ಯಕ್ಕೆ ಅಂತೇಳಿ ಹಿಂಗಾಗಿ ಸ್ವಲ್ಪ ತಡ ಆತ್ ನೋಡ್ರಿ ಅಂತ ಹುಡುಗಿ ಸಿಗ್ಬೇಕಲ್ಲ. ನೋಡ್ರಿ ಶಾನ್ಭೋಗ್ರೆ, ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಾಳೆ ನನ್ನ ಮಗ ಓದ್ ಮುಗಿಸ್ಕೊಂಡು ಊರಿಗೆ ಬರಾಕತ್ತಾನ. ಒಂದು ವಾರ ಇರ್ತೇನೆ ಅಂತ ಹೇಳಾನ. ಎಕ್ಸಾಮ್ಸಿಗೆ ಟೈಮ್ ಆಯ್ತಂತ ಅವಂಗೇನೋ. ಅವಾಗ ಒಂದು ಒಳ್ಳೆ ಹುಡುಗಿ ನನಗೆ ತಕ್ಕನಾದಂಥದ್ದು ನನ್ನ ಮಗಕ್ಕೆ ತಕ್ಕನಂತ ತೋರಿಸಿ ನೀವು ಫಿಕ್ಸ್ ಮಾಡಿಬಿಟ್ರೆ ಅಷ್ಟೇ ಸಾಕು ನೋಡ್ರಿ. ನಾಳೆ ನಿಮ್ಮ ಮಗ ಬರ್ತಾರ? ಒಳ್ಳೇದಾಯ್ತು. ಸರಿ ಹಂಗಿದ್ರ ನಾಳೆ ನಾನು ಒಂದಿಷ್ಟು ಫೋಟೋ ತೊಗೊಂಡು ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ಮಗ ನೋಡ್ಲಿ, ಇಷ್ಟಪಡ್ಲಿ, ಯಾವ ಹುಡುಗಿ ತೋರಿಸ್ತಿರೋ ಆ ಹುಡುಗಿ ಜೊತೆ ನಾನು ಮದುವೆ ಮಾಡಿಸ್ಕೊಡ್ತೀನಪ್ಪ. ನೋಡಿ, ನಮ್ಮ ಮಗ ನೋಡಿ ಫಿಕ್ಸ್ ಮಾಡೋ ಹುಡುಗಿನ ನಾನು ಮದುವೆ ಮಾಡ್ಕೊಳಂಗಿಲ್ಲ. ನನಗೆ ತಕ್ಕಂಥ ಸೊಸಿನ ನನ್ನ ಮನೆಗೆ ಸೊಸಿ ಮಾಡ್ಕೊಳ್ಳೋದು ನಾನು. ನನ್ನ ಮಗ ನೋಡ್ಬೇಕಂತ ಏನಿಲ್ಲ, ಅವ್ನು ಬರಾಕತ್ತಾನು ಅಷ್ಟೇ. ಒಂದು ಮಾತು ಹೆಣ್ಣಿನ ಮನೆಗೆ ಹೆಣ್ಣು ನೋಡಕ್ಕೆ ಹೋಗ್ಬೇಕಲ್ಲ, ಆವಾಗ ಅವ್ರ ಜೊತೆ ನನ್ನ ಮಗ ಇದ್ರೆ ಸಾಕು. ಅವನ ಇಷ್ಟ ಕಷ್ಟ ಎಲ್ಲ ನನಗೆ ಮುಖ್ಯ ಅಲ್ಲ, ನನ್ನ ಮನೆಗೆ ತಕ್ಕನಂಥ ಸೊಸಿ ಅಷ್ಟೇ ನನಗೆ ಮುಖ್ಯ. ಓ ಅಮ್ಮವ್ರ, ಆಯ್ತಾಯ್ತು ರೀ. ಹಂಗಿದ್ರೆ ನಾಳೆ ಬರ್ತೇನೆ ತಗೋರಿ ಹಂಗಾರ. ಸರಿ.